Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆಗಳ ಭಾಗ 17 ನೋಡ್ತಾ ಹೋಗೋಣ. ಈಗ ಆಲ್ರೆಡಿ 16 ಈ ರೀತಿಯಾದಂತಹ ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಇದು 17ನೇ ವಿಡಿಯೋ ಆಗಿದೆ. 30 ಕ್ವಶನ್ಗಳ ಏನೋ ಒಂದೊಂದು ಸೆಟ್ಗಳನ್ನು ನಾವು ಮಾಡ್ತಿದ್ವಿ. ಆ 30 ಕ್ವಶನ್ಗಳ ಸೆಟ್ನಲ್ಲಿ 17ನೇ ಭಾಗದ್ದು ಈ ಒಂದು ವಿಡಿಯೋ ಆಗಿದೆ. 30 MCQ ಕ್ವಶನ್ಗಳನ್ನು, ಬಹು ಆಯ್ಕೆಯ ಕ್ವಶನ್ಗಳನ್ನು ಹಾಕೋದ್ರಿಂದ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಅದನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನೇ ಹೆಚ್ಚಾಗಿ ನಾವು ಫೋಕಸ್ ಮಾಡ್ತಾ ಇರುವಂಥದ್ದು. ಇದಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸೈಕಾಲಜಿಗೆ ಸಂಬಂಧಪಟ್ಟಂಥದ್ದು ಹಾಗೆ ಅದರ ಜೊತೆಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕನ್ನಡ ಬೋಧನಾಶಾಸ್ತ್ರ ಇವೆಲ್ಲದಕ್ಕೂ ರಿಲೇಟೆಡ್ ಆಗಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿರುವಂಥದ್ದು ಅಥವಾ ಅದರ ಜೊತೆಯಲ್ಲಿ MCQ ಕ್ವಶನ್ಗಳನ್ನು ಸಹ ನೋಡ್ಬೋದು. ಹಾಗೆ 8, 9, 10 ಮತ್ತು 6, 7ನೇ ಕ್ಲಾಸ್ನ 1 ಅಂಕದ ಎಲ್ಲ ಸಂಪೂರ್ಣ ಸಮಾಜ ವಿಜ್ಞಾನ ಅನ್ನುವಂಥ ಹೆಸರಿನಿಂದ ಭಾಗಗಳನ್ನ ಮಾಡಿ ಆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಇವೆಲ್ಲವೂ ಸಹ ನಿಮಗೆ ಈಗಾಗಲೇ ಓದೋದವರಿಗೆ ಅದನ್ನು ರಿವಿಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಈ MCQ ಕ್ವಶನ್ಗಳನ್ನ ಹೇಗೆ ಕ್ವಶನ್ಗಳನ್ನ ಅನಾಲಿಸಿಸ್ ಮಾಡಬೇಕು, ಹೇಗೆ ಆನ್ಸರನ್ನು ಫೈಂಡ್ ಮಾಡಬೇಕು ಅನ್ನುವಂಥದ್ದನ್ನು ನೋಡಲಿಕ್ಕೆ ಈಸಿ ಆಗುತ್ತೆ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಇದರಿಂದ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ಅದು ಆಗಲೇ ನಿಮಗೆ ನೋಟಿಫಿಕೇಷನನ್ನು ತೋರಿಸುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು? ಆಪ್ಷನ್ 1 ಜವಾಹರ್ಲಾಲ್ ನೆಹರು, ಆಪ್ಷನ್ 2 ರಾಸ್ ಬಿಹಾರಿ ಬೋಸ್, ಆಪ್ಷನ್ 3 ಬಾಲಗಂಗಾಧರ್ ತಿಲಕ್, ಆಪ್ಷನ್ 4 VD ಸಾವರ್ಕರ್. ಮರಾಠ ಅನ್ನುವಂತಹ ಪತ್ರಿಕೆಯನ್ನು ಪ್ರಕಟಿಸಿದಂಥವರು ಯಾರು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಬಾಲಗಂಗಾಧರ್ ತಿಲಕ್. ಇವರು ಮರಾಠ ಅನ್ನುವಂತಹ ಪತ್ರಿಕೆಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟಣೆ ಮಾಡ್ತಾರೆ. ಅದರ ಜೊತೆಗೆ ಕೇಸರಿ ಅನ್ನುವಂತಹ ಇನ್ನೊಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅದನ್ನು ಮರಾಠಿ ಭಾಷೆಯಲ್ಲಿ ಕೇಸರಿ ಅನ್ನುವಂತಹ ಒಂದು ಪತ್ರಿಕೆಯನ್ನು, ಗಣೇಶ ಚತುರ್ಥಿ, ಶಿವಾಜಿಯ ಜಯಂತಿಯನ್ನು ಇವುಗಳನ್ನ ಈ ಮುಂಬೈನ ಭಾಗದಲ್ಲಿ ಹೆಚ್ಚು ಪ್ರಚಲಿತಗೊಳಿಸಿದಂಥವರು ಬಾಲಗಂಗಾಧರ್ ತಿಲಕ್. ಗೀತಾ ರಹಸ್ಯ ಅನ್ನುವಂತಹ ಕೃತಿಯನ್ನು ಸಹ ಇವರು ಜೈಲಿನಲ್ಲಿದ್ದುಕೊಂಡು ರಚನೆಯನ್ನು ಮಾಡ್ತಾರೆ. ಇದು ಇವರ ಬಗೆಗೆ ಇರುವಂತಹ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳು. ನೆಕ್ಸ್ಟ್ 2ನೇ ಪ್ರಶ್ನೆ. 2ನೇ ಮಹಾಯುದ್ಧದಲ್ಲಿ ಮಿತ್ರಬಣದಲ್ಲಿದ್ದ ದೇಶಗಳು? ಆಪ್ಷನ್ 1 ಬ್ರಿಟನ್, ಫ್ರಾನ್ಸ್, ರಷ್ಯಾ, ಆಪ್ಷನ್ 2 ಬ್ರಿಟನ್, ಜರ್ಮನಿ, ಜಪಾನ್, ಆಪ್ಷನ್ 3 ಜರ್ಮನಿ, ಇಟಲಿ, ಜಪಾನ್, ಹಾಗೆ ಆಪ್ಷನ್ 4 ಫ್ರಾನ್ಸ್, ಇಟಲಿ, ರಷ್ಯಾ. ಯಾವುದು 2ನೇ ಮಹಾಯುದ್ಧದಲ್ಲಿ ಅಂದರೆ 1939ರಿಂದ 45ರವರೆಗೆ ನಡೆದಂತಹ ಒಂದು 2ನೇ ಮಹಾಯುದ್ಧದಲ್ಲಿ ಮಿತ್ರಬಣದಲ್ಲಿದ್ದಂತಹ ದೇಶಗಳು? ಸರಿಯಾದ ಉತ್ತರ ಆಪ್ಷನ್ 1 ಬ್ರಿಟನ್, ಫ್ರಾನ್ಸ್, ರಷ್ಯಾ. ಇವು ಮಿತ್ರಬಣದ ದೇಶಗಳಾಗಿದ್ವು. ಈ ಜಪಾನ್, ಇಟಲಿ ಮತ್ತು ಜರ್ಮನಿ ಇವೆಲ್ಲವೂ ಸಹ ಶತ್ರುಬಣದಲ್ಲಿ ಇದ್ದಂತಹ ದೇಶಗಳಾಗಿದ್ವು. ಜರ್ಮನಿ, ಇಟಲಿ, ಜಪಾನ್ ಇವು ಶತ್ರುಬಣದ. ಯುದ್ಧ ಮುಂದುವರಿತಾ ಹೋದಂಗೆ ಬಣಗಳಲ್ಲಿ ಬದಲಾವಣೆಗಳಾಗ್ತಾ ಹೋದ್ರು. ಪ್ರಾರಂಭದಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾ ಇವು ಮಿತ್ರಬಣದಲ್ಲಿದ್ದಂತಹ ದೇಶಗಳು. 1914ರಿಂದ 1918ರವರೆಗೆ ಮೊದಲನೇ ಮಹಾಯುದ್ಧ ನಡೀತು. ಅದಾದ ನಂತರ 1939ರಿಂದ 45ರವರೆಗೆ 2ನೇ ಮಹಾಯುದ್ಧ ನಡೆದಿರುವಂಥದ್ದು. ನೆಕ್ಸ್ಟ್ 3ನೇ ಪ್ರಶ್ನೆ. ಚಿಪ್ಕೋ ಚಳುವಳಿಯ ನೇತೃತ್ವ ವಹಿಸಿದ್ದವರು? ಆಪ್ಷನ್ 1 ಮೇಧಾ ಪಾಟ್ಕರ್, ಆಪ್ಷನ್ 2 ಸುಂದರ್ಲಾಲ್ ಬಹುಗುಣ, ಆಪ್ಷನ್ 3 ಬಾಬಾ ಆಮ್ಟೆ, ಆಪ್ಷನ್ 4 ಡಾಕ್ಟರ್ ಶಿವರಾಮ್ ಕಾರಂತ್. ಯಾರು ಈ ಚಿಪ್ಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದ್ರು? ಚಿಪ್ಕೋ ಚಳುವಳಿ ಉತ್ತರ ಪ್ರದೇಶದ ತೆಹರಿ ಗರ್ವಾಲ ಜಿಲ್ಲೆಯ ರೆನ್ನಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ನಡೆದಂತಹ ಪರಿಸರ ಚಳುವಳಿ ಚಿಪ್ಕೋ ಚಳುವಳಿ ಅನ್ನುವಂಥದ್ದು. ಇದಕ್ಕೆ ಪ್ರಭಾವಿತವಾಗಿ ಅಪ್ಪಿಕೋ ಚಳುವಳಿ ಅಂತ ಕರ್ನಾಟಕದಲ್ಲಿ ನಡೆಯುತ್ತೆ. ಅಪ್ಪಿಕೋ ಚಳುವಳಿ ಕರ್ನಾಟಕದಲ್ಲಿ ನಡೆಯುವಂಥದ್ದು. ಈ ಚಿಪ್ಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದಂಥವರು ಆಪ್ಷನ್ 2 ಸುಂದರ್ಲಾಲ್ ಬಹುಗುಣ ಅವರು ಇದರ ನೇತೃತ್ವವನ್ನು ವಹಿಸಿದ್ರು. ಇದರ ಜೊತೆಗೆ ಚಂಡಿ ಪ್ರಸಾದ್ ಭಟ್ ಅವರು ಸಹ ಇದರ ನೇತೃತ್ವವನ್ನು ವಹಿಸಿದಂಥವರಾಗಿರ್ತಾರೆ. ನೆಕ್ಸ್ಟ್ ಈ ಮೇಧಾ ಪಾಟ್ಕರ್ ಇವರು ನರ್ಮದಾ ಬಚಾವೋ ಅನ್ನುವಂತಹ ಆಂದೋಲನದ ನೇತೃತ್ವವನ್ನು ವಹಿಸಿದವರು. ಶಿವರಾಮ್ ಕಾರಂತ್ ಇವರು ಕೈಗಾ ಅಣುಸ್ಥಾವರ ವಿರೋಧಿ ಹೋರಾಟದ ನೇತೃತ್ವವನ್ನು ವಹಿಸಿದ್ರು. ನೆಕ್ಸ್ಟ್ 4ನೇ ಪ್ರಶ್ನೆ. ಒಂದು ವರ್ಷದಲ್ಲಿ
ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ಹೀಗೆನ್ನುವರು. ಆಪ್ಷನ್ 1 ಜೀವನಾಧಾರ ಬೇಸಾಯ, ಆಪ್ಷನ್ 2 ವಾಣಿಜ್ಯ ಬೇಸಾಯ, ಆಪ್ಷನ್ 3 ತೋಟಗಾರಿಕಾ ಬೇಸಾಯ, ಹಾಗೆ ಆಪ್ಷನ್ 4 ಸಾಂದ್ರ ಬೇಸಾಯ. ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2 ಅಥವಾ 3ಕ್ಕಿಂತ ಹೆಚ್ಚು ಬೆಳೆಯನ್ನು ಬೆಳೆಯುವಂಥದ್ದಲ್ಲಿ, ಚೆನ್ನಾಗಿ ನೀರಾವರಿ ಇರುವಂತಹ ಪ್ರದೇಶದಲ್ಲಿ ಈ ರೀತಿಯಾದಂತಹ ಬೇಸಾಯಗಳನ್ನು ನಾವು ನೋಡಬಹುದು. ಇದಕ್ಕೆ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಅಂತ ಹೇಳಿ ಕರೀತಾರೆ. ಜೀವನಾಧಾರ ಬೇಸಾಯ ಅಂದ್ರೆ ರೈತನ ಜೀವನಕ್ಕೆ ಅನುಕೂಲವಾಗುವಷ್ಟು ಬೆಳೆಗಳನ್ನ ಬೆಳೆಯುವಂಥದ್ದಕ್ಕೆ ಜೀವನಾಧಾರ ಬೇಸಾಯ ಅಂತಾರೆ. ವಾಣಿಜ್ಯ ಬೇಸಾಯ ಅಂದ್ರೆ ಮಾರಾಟದ ಉದ್ದೇಶಕ್ಕಾಗಿ ಬೆಳೆಯುವಂತಹ ಬೆಳೆಗಳು. ತೋಟಗಾರಿಕಾ ಬೇಸಾಯ ಅಂದ್ರೆ ಪ್ಲಾಂಟೇಶನ್ ಅಂತ ದೊಡ್ಡ ದೊಡ್ಡ ಜಾಗಗಳಲ್ಲಿ ಪ್ಲಾಂಟೇಶನ್ ರೀತಿಯಲ್ಲಿ ಬೆಳೆಯುವುದಕ್ಕೆ ತೋಟಗಾರಿಕಾ ಬೇಸಾಯ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ. ಮುಂಬೈ ಬಂದರಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು ನಿರ್ಮಿಸಲಾದ ಬಂದರು. ಆಪ್ಷನ್ 1 ಗೋವಾ ಬಂದರು, ಆಪ್ಷನ್ 2 ನವಶೇವಾ ಬಂದರು, ಆಪ್ಷನ್ 3 ಮಂಗಳೂರು ಬಂದರು, ಹಾಗೆ ಆಪ್ಷನ್ 4 ಕಾಂಡ್ಲಾ ಬಂದರು. ಈ ಮುಂಬೈ ಬಂದರಿನಲ್ಲಿ ಅತಿ ಹೆಚ್ಚಿನ ಒತ್ತಡ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅದರ ಸಮೀಪವೇ ಇನ್ನೊಂದು ಬಂದರನ್ನ ನಿರ್ಮಿಸ್ತಾರೆ. ಈ ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡಲಿಕ್ಕಾಗಿ ಹಾಗೆ ನಿರ್ಮಿಸಲಾದಂತಹ ಬಂದರು ನವಶೇವಾ ಬಂದರು. ಆಪ್ಷನ್ 2 ಸರಿಯಾಗಿದ್ದ ಉತ್ತರ. ಗೋವಾ ಬಂದರು ಇದು ಗೋವಾ ರಾಜ್ಯದಲ್ಲಿರುವಂತಹ ಬಂದರು. ಮಂಗಳೂರು ಬಂದರು ಕರ್ನಾಟಕದ ಪ್ರಮುಖ ಬಂದರು ಅಂತ ಹೇಳಿ ಕರೆಯುವಂಥದ್ದು. ಕರ್ನಾಟಕದ ಬಂದರು, ಭಾರತದ 9ನೇ ಬಂದರು ಅಂತ ಕರೀತಾರೆ. ಕಾಂಡ್ಲಾ ಬಂದರು ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತಹ ಬಂದರು. ಇಲ್ಲಿ ನವಶೇವಾ ಬಂದರು ಮುಂಬೈ ಬಂದರಿನ ಒತ್ತಡವನ್ನ ತಗ್ಗಿಸ್ಲಿಕ್ಕಾಗಿ ಇರುವಂಥದ್ದು. ಹಾಗೆ ಕೋಲ್ಕತ್ತಾ ಬಂದರಿನ ಒತ್ತಡವನ್ನ ನಿವಾರಣೆ ಮಾಡ್ಲಿಕ್ಕಾಗಿ ಅಥವಾ ಅದನ್ನ ಬರಲಾಗದೆ ಇರುವಂತಹ ದೊಡ್ಡ ದೊಡ್ಡ ಹಡಗಳನ್ನ ತರಲಿಕ್ಕೆ ಹಾಲ್ಡಿಯಾ ಅನ್ನುವಂತಹ ಇನ್ನೊಂದು ಬಂದರನ್ನ ಸಮೀಪದಲ್ಲೇ ನಿರ್ಮಾಣವನ್ನ ಮಾಡಲಾಗಿದೆ. ನೆಕ್ಸ್ಟ್ 6ನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಪ್ರತ್ಯಕ್ಷ ತೆರಿಗೆಯ ಸರಿಯಾದ ಗುಂಪು. ಆಪ್ಷನ್ 1 ವರಮಾನ ತೆರಿಗೆ, ಸಂಪತ್ತಿನ ತೆರಿಗೆ, ಆಮದು ರಫ್ತು ಸುಂಕ. ಆಪ್ಷನ್ 2 ಸರಕು ಮತ್ತು ಸೇವಾ ತೆರಿಗೆ, ವರಮಾನ ತೆರಿಗೆ, ಆಮದು ರಫ್ತು ಸುಂಕ. ಆಪ್ಷನ್ 3 ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸ್ಟ್ಯಾಂಪ್ ತೆರಿಗೆ. ಹಾಗೆ ಆಪ್ಷನ್ 4 ಸ್ಟ್ಯಾಂಪ್ ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ ಮತ್ತು ಕಂಪನಿ ತೆರಿಗೆ. ಯಾವುದು ಪ್ರತ್ಯಕ್ಷ ತೆರಿಗೆ? ಪ್ರತ್ಯಕ್ಷ ತೆರಿಗೆ ಪರೋಕ್ಷ ತೆರಿಗೆಯನ್ನ ಸಿಂಪಲ್ ಆಗಿ ನೋಡ್ತಾ ಹೋದ್ರೆ ಯಾರ ಮೇಲೆ ತೆರಿಗೆಯನ್ನ ಹಾಕಿರ್ತಾರೋ ಅವರೇ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರೆ ಅದು ಪ್ರತ್ಯಕ್ಷ ತೆರಿಗೆ. ಅಥವಾ ಪರೋಕ್ಷ ತೆರಿಗೆ ಅಂದ್ರೆ ತೆರಿಗೆಯನ್ನ ಹಸ್ತಾಂತರಿಸ್ಲಿಕ್ಕೆ ಬರುತ್ತೆ, ಅವರ ಮುಂದಿನವರಿಗೆ ಅದನ್ನ ಕಳಿಸ್ತಾರೆ, ಹಾಗಿದ್ದಾಗ ಅದು ಪರೋಕ್ಷ ತೆರಿಗೆ ಆಗುತ್ತೆ. ಸೊ ಇಲ್ಲಿ ಪ್ರತ್ಯಕ್ಷ ತೆರಿಗೆ ಅಂತ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ 3 ವರಮಾನ ತೆರಿಗೆ, ಇನ್ಕಮ್ ಆಗಿ ಬರುವಂತದ್ದು, ಕಂಪನಿ ತೆರಿಗೆ, ಸ್ಟ್ಯಾಂಪ್ ತೆರಿಗೆಗಳನ್ನ ಯಾರ ಮೇಲೆ ತೆರಿಗೆ ಹಾಕಿರ್ತಾರೋ ಅವರೇ ಪಾವತಿ ಮಾಡಬೇಕಾಗಿರೋ ಕಾರಣಕ್ಕಾಗಿ ಇದನ್ನ ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ. ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವಂತಹ ಜಿಲ್ಲೆ. ಆಪ್ಷನ್ 1 ರಾಯಚೂರು, ಆಪ್ಷನ್ 2 ಬೆಂಗಳೂರು ನಗರ, ಆಪ್ಷನ್ 3 ತುಮಕೂರು, ಹಾಗೆ ಆಪ್ಷನ್ 4 ಬೆಳಗಾವಿ. ಅತಿ ಉದ್ದದ ರಾಜ್ಯ ಹೆದ್ದಾರಿ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ 4 ಬೆಳಗಾವಿ ಜಿಲ್ಲೆ. ಇದು ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಹೊಂದಿರುವ ಜಿಲ್ಲೆ. ಈ ಬೆಂಗಳೂರು ನಗರ ಅತಿ ಕಡಿಮೆ ರಾಜ್ಯ ಹೆದ್ದಾರಿಯನ್ನ ಹೊಂದಿರುವಂತಹ ಜಿಲ್ಲೆಯಾಗಿದೆ. ಹಾಗೆ ತುಮಕೂರು ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನ ಹೊಂದಿರುವಂತಹ ಒಂದು ಜಿಲ್ಲೆ ಆದ್ರೆ ರಾಯಚೂರು ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನ ಹೊಂದಿರುವಂತಹ ಒಂದು ಜಿಲ್ಲೆ ಆಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುವುದು. ಆಪ್ಷನ್ 1 ಕನಕದಾಸರು, ಆಪ್ಷನ್ 2 ಪುರಂದರದಾಸರು, ಆಪ್ಷನ್ 3 ಶಿಶುನಾಳ ಶರೀಫರು, ಹಾಗೆ ಆಪ್ಷನ್ 4 ಗುರುನಾನಕ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಪುರಂದರದಾಸರು. ಇವರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು. ಇವರ ಅಂಕಿತ ನಾಮ ಪುರಂದರ ವಿಠಲ ಅನ್ನುವಂತಹ ಅಂಕಿತದಿಂದ ಅನೇಕ ಕೀರ್ತನೆಗಳನ್ನು ಇವರು ರಚಿಸಿದ್ದಾರೆ. ಕನಕದಾಸರು ಕಾಗಿನೆಲೆ ಆದಿಕೇಶವ ಅನ್ನುವಂತಹ ಒಂದು ಅಂಕಿತದಿಂದ ಅನೇಕ ಕೀರ್ತನೆಗಳನ್ನ ಇವರು ರಚನೆ ಮಾಡಿದ್ದಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಭಾರತೀಯ ಸೇನಾ ದಿನವನ್ನು ಆಚರಿಸುವುದು. ಆಪ್ಷನ್ 1 ಜನವರಿ 15, ಆಪ್ಷನ್ 2 ಜೂನ್ 15, ಆಪ್ಷನ್ 3 ಫೆಬ್ರವರಿ 8, ಹಾಗೆ ಆಪ್ಷನ್ 4 ನವೆಂಬರ್ 6. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಜನವರಿ 15. ಪ್ರತಿ ವರ್ಷದ ಜನವರಿ 15ನೇ ತಾರೀಕನ್ನು ಇಂಡಿಯನ್ ಆರ್ಮಿ ಡೇ ಅಥವಾ ಭಾರತೀಯ ಸೇನಾ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. ನೆಕ್ಸ್ಟ್ 10ನೇ ಪ್ರಶ್ನೆ. ವಯಂ ರಕ್ಷಮಃ
ಇದು ಈ ರಕ್ಷಣಾ ಪಡೆಯ ಧ್ಯೇಯವಾಕ್ಯವಾಗಿದೆ. ಆಪ್ಷನ್ 1 ಗಡಿ ಭದ್ರತಾ ದಳ, ಆಪ್ಷನ್ 2 ಗೃಹ ರಕ್ಷಕ ದಳ, ಆಪ್ಷನ್ 3 ಭಾರತೀಯ ಕರಾವಳಿ ಪಡೆ, ಹಾಗೆ ಆಪ್ಷನ್ 4 ನಾಗರಿಕ ರಕ್ಷಣೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಭಾರತೀಯ ಕರಾವಳಿ ಪಡೆಯ ಒಂದು ಧ್ಯೇಯವಾಕ್ಯ ವಯಂ ರಕ್ಷಮಃ ಅನ್ನುವಂಥದ್ದು. ಹೀಗೆ ಭಾರತೀಯ ನೌಕಾಸೇನೆ, ಭೂಸೇನೆ ಹಾಗೂ ವಾಯುಸೇನೆ ಇವೆಲ್ಲದಕ್ಕೂ ಸಹ ಅದರದ್ದೇ ಆದಂತಹ ಧ್ಯೇಯವಾಕ್ಯಗಳಿದ್ದಾವೆ. ಈ ಧ್ಯೇಯವಾಕ್ಯಗಳು ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಯಾವ ಒಂದು ರಕ್ಷಣಾ ಪಡೆಗೆ ಸಂಬಂಧಿಸಿದ ಧ್ಯೇಯವಾಕ್ಯವಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳುವಂತ ಚಾನ್ಸಸ್ ಬಹಳಷ್ಟಿರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ. ಕೋಸಿ ನದಿಯನ್ನು ಈ ರಾಜ್ಯದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಆಪ್ಷನ್ 1 ಪಶ್ಚಿಮ ಬಂಗಾಳ, ಆಪ್ಷನ್ 2 ಬಿಹಾರ, ಆಪ್ಷನ್ 3 ಉತ್ತರ ಪ್ರದೇಶ, ಹಾಗೆ ಆಪ್ಷನ್ 4 ಒರಿಸ್ಸಾ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಬಿಹಾರದ ಕಣ್ಣೀರಿನ ನದಿ ಅಂತ ಹೇಳಿ ಕೋಸಿ ನದಿಯನ್ನ ಕರೀತಾರೆ. ಕಾರಣ ಆಗಿಂದಾಗೆ ಪ್ರವಾಹವನ್ನ ಉಂಟು ಮಾಡುತ್ತದೆ, ಅನೇಕ ಆಸ್ತಿಪಾಸ್ತಿಗಳನ್ನ ಹಾಳು ಮಾಡುವಂಥದ್ದು, ಸೇತುವೆಗಳನ್ನ ಹಾಳುಗೆಡುವಂಥದ್ದು, ಈ ಎಲ್ಲಾ ಕಾರಣದಿಂದಾಗಿ ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಬೋಸ್ಟನ್ ಟೀ ಪಾರ್ಟಿ ನಡೆದ ವರ್ಷ. ಆಪ್ಷನ್ 1 1773, ಆಪ್ಷನ್ 2 1793, ಹಾಗೆ ಆಪ್ಷನ್ 3 1783, ಆಪ್ಷನ್ 4 1777. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 1773ರಲ್ಲಿ ಬೋಸ್ಟನ್ ಟೀ ಪಾರ್ಟಿ ಇದು ನಡೆಯುತ್ತೆ. ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲಿ ನಡೆದಂತಹ ಒಂದು ಘಟನೆ. ಬೋಸ್ಟನ್ ಎಂಬ ಬಂದರಿಗೆ ಬಂದಂತಹ ಈ ಟೀಯ ಡಬ್ಬಿಗಳನ್ನೆಲ್ಲ ಸಮುದ್ರಕ್ಕೆ ಎಸೆದು ಒಂದಿಷ್ಟು ಗಲಾಟೆಗಳಾಗತ್ತೆ. ಅವುಗಳನ್ನ ಬೋಸ್ಟನ್ ಟೀ ಪಾರ್ಟಿ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 13ನೇ ಪ್ರಶ್ನೆ. ರಿಪಬ್ಲಿಕ್ ಕೃತಿ ಬರೆದವರು. ಆಪ್ಷನ್ 1 ಅಲೆಕ್ಸಾಂಡರ್, ಆಪ್ಷನ್ 2 ಅರಿಸ್ಟಾಟಲ್, ಆಪ್ಷನ್ 3 ಸಾಕ್ರೆಟಿಸ್, ಹಾಗೆ ಆಪ್ಷನ್ 4 ಪ್ಲೇಟೋ. ರಿಪಬ್ಲಿಕ್ ಅನ್ನುವಂತಹ ಕೃತಿಯನ್ನ ಬರೆದವರು. ಸರಿಯಾದ ಉತ್ತರ ಆಪ್ಷನ್ 4 ಪ್ಲೇಟೋ. ಪ್ಲೇಟೋನ ಕೃತಿ ರಿಪಬ್ಲಿಕ್ ಅನ್ನುವಂಥದ್ದು. ಅರಿಸ್ಟಾಟಲ್ ಪಾಲಿಟಿಕ್ಸ್ ಅನ್ನುವಂತಹ ಕೃತಿಯನ್ನ ಅರಿಸ್ಟಾಟಲ್ ಬರೀತಾರೆ. ಅರಿಸ್ಟಾಟಲ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ನಾವು ಕರೆಯುವಂಥದ್ದು. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಹಾಗೆ ಅಲೆಕ್ಸಾಂಡರ್ ಇದೊಂದು ಶ್ರೇಷ್ಠ ಗುರು ಪರಂಪರೆ ಅಂತ ಹೇಳಿ ಸಹ ಕರೆಯುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ. ವರ್ಸೆಲ್ಸ್ ಒಪ್ಪಂದ ಈ ಯುದ್ಧಕ್ಕೆ ಸಂಬಂಧಿಸಿದೆ. ಆಪ್ಷನ್ 1 ಒಂದನೇ ಮಹಾಯುದ್ಧ, ಆಪ್ಷನ್ 2 ಎರಡನೇ ಮಹಾಯುದ್ಧ, ಆಪ್ಷನ್ 3 ಶೀತಲ ಯುದ್ಧ, ಹಾಗೆ ಆಪ್ಷನ್ 4 ಸಪ್ತವಾರ್ಷಿಕ ಯುದ್ಧ. ವರ್ಸೆಲ್ಸ್ ಒಪ್ಪಂದ ಸಂಬಂಧಪಟ್ಟಿರುವಂಥದ್ದು ಒಂದನೇ ಮಹಾಯುದ್ಧಕ್ಕೆ. 1914ರಿಂದ 1918ರವರೆಗೆ ನಡೆದಂತಹ ಈ ಒಂದು ಒಂದನೇ ಮಹಾಯುದ್ಧ ಕೊನೆಯದಾಗಿ ವರ್ಸೆಲ್ಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಈ ವರ್ಸೆಲ್ಸ್ ಒಪ್ಪಂದ ಜರ್ಮನಿಗೆ ಅವಮಾನಕರವಾದಂತಹ ಒಂದಿಷ್ಟು ನಿಯಮಗಳನ್ನ ಹೇರುವಂಥದ್ದು, ಇವು ಕೆಲಸಗಳನ್ನ ಮಾಡುತ್ತೆ. ಇದರಿಂದ ಎರಡನೇ ಮಹಾಯುದ್ಧ ಪ್ರಾರಂಭ ಆಯಿತು. ಅದೊಂದು ಸಹ ಕಾರಣ ಆಯಿತು. ಒಂದನೇ ಮಹಾಯುದ್ಧ ಕೊನೆಗೊಂಡಂತಹ ಒಪ್ಪಂದ ವರ್ಸೆಲ್ಸ್ ಒಪ್ಪಂದ. ನೆಕ್ಸ್ಟ್ 15ನೇ ಪ್ರಶ್ನೆ. ಪ್ರಪಂಚದ ಮೂರನೆಯ ದೊಡ್ಡ ಖಂಡ. ಆಪ್ಷನ್ 1 ದಕ್ಷಿಣ ಅಮೆರಿಕ, ಆಪ್ಷನ್ 2 ಯುರೋಪ್, ಆಪ್ಷನ್ 3 ಆಸ್ಟ್ರೇಲಿಯಾ, ಆಪ್ಷನ್ 4 ಉತ್ತರ ಅಮೆರಿಕ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 4 ಉತ್ತರ ಅಮೆರಿಕ ಖಂಡ ಪ್ರಪಂಚದ ಮೂರನೆಯ ದೊಡ್ಡ ಖಂಡ ಆಗಿದೆ. ಏಷ್ಯಾ ಮೊದಲನೆಯ ಖಂಡ, ಆಫ್ರಿಕಾ ಎರಡನೆಯ ಖಂಡ ಆಗಿದೆ, ಹಾಗೆ ಮೂರನೆಯ ಖಂಡ ಉತ್ತರ ಅಮೆರಿಕ, ನಾಲ್ಕನೇ ಖಂಡ ದಕ್ಷಿಣ ಅಮೆರಿಕ, ಹಾಗೆ ಐದನೆಯ ಖಂಡ ಅಂಟಾರ್ಟಿಕಾ, ಹಾಗೆ ಆರನೆಯ ಖಂಡ ಯುರೋಪ್, ಹಾಗೂ ಕೊನೆಯದಾಗಿ ಅಥವಾ ಏಳನೇ ಖಂಡ ಆಸ್ಟ್ರೇಲಿಯಾ ಅನ್ನುವಂಥದ್ದು. ಇದನ್ನ ಸೀರಿಯಲ್ ವೈಸ್ ಅಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿದೆ. ಪ್ರಪಂಚದ ಮೂರನೇ ದೊಡ್ಡ ಖಂಡ ಉತ್ತರ ಅಮೆರಿಕ ಖಂಡ. ನೆಕ್ಸ್ಟ್ 16ನೇ ಪ್ರಶ್ನೆ. ಆಸಿಯಾನ್ ಸಂಘಟನೆಯಲ್ಲಿರುವ ಒಟ್ಟು ಸದಸ್ಯ ದೇಶಗಳ ಸಂಖ್ಯೆ. ಆಸಿಯಾನ್ ಅನ್ನುವಂಥದ್ದು ಒಂದು ಆಫ್ರಿಕಾದ ಒಂದಿಷ್ಟು ದೇಶಗಳ ಒಂದು ಯೂನಿಟಿ ಆಗಿದೆ. ಇಲ್ಲಿ ಇರುವಂತಹ ಒಟ್ಟು ಸದಸ್ಯ ದೇಶಗಳ ಸಂಖ್ಯೆ. ಆಪ್ಷನ್ 1 11, ಆಪ್ಷನ್ 2 10, ಆಪ್ಷನ್ 3 14, ಆಪ್ಷನ್ 4 26. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2. ಒಟ್ಟು 10 ದೇಶಗಳು ಸೇರ್ಕೊಂಡು ಆಸಿಯಾನ್ ಅನ್ನುವಂತಹ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ. ಆಫ್ರಿಕಾ ಖಂಡದಲ್ಲಿ ಹಿಂದುಳಿದಂತಹ ದೇಶಗಳನ್ನ ಮುನ್ನೆಲೆಗೆ ತರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸ್ಥಾಪನೆಯಾದಂತಹ ಸಂಘಟನೆ. ನೆಕ್ಸ್ಟ್ 17ನೇ ಪ್ರಶ್ನೆ.
ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುವುದು? ಆಪ್ಷನ್ 1 ಮರುಭೂಮಿಗಳಲ್ಲಿ, ಆಪ್ಷನ್ 2 ಪರ್ವತ ಪ್ರದೇಶಗಳಲ್ಲಿ, ಆಪ್ಷನ್ 3 ಸಮುದ್ರ ತೀರಗಳಲ್ಲಿ, ಆಪ್ಷನ್ 4 ಹಿಮ ಪ್ರದೇಶಗಳಲ್ಲಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಸಮುದ್ರ ತೀರಗಳಲ್ಲಿ ಈ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುತ್ತವೆ. ಇವುಗಳ ಬಿಳಿಲುಗಳು ಅಂತೇಳಿ ಕರಿತೇವೆ, ಬೇರುಗಳು ಬಂದಿರುವಂಥದ್ದು ನೀರಿನಲ್ಲಿ ಎದ್ದು ಗಿಡಕ್ಕೆ ಆಧಾರವಾಗಿರ್ತವೆ, ಹಾಗೆ ನೀರುಗಳನ್ನು ಕೊಡುವಂಥ ಕೆಲಸಗಳನ್ನ ಮಾಡುತ್ತೆ. ಹೆಚ್ಚಾಗಿ ಇವು ಸಮುದ್ರ ಅಥವಾ ನದಿಯ ತೀರಗಳಲ್ಲಿ, ದಡಗಳಲ್ಲಿ ಕಂಡುಬರುವಂಥದ್ದು. ಈ ಪಶ್ಚಿಮ ಬಂಗಾಳದ ಮ್ಯಾಂಗ್ರೋವ್ ಅರಣ್ಯ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ, ಸುಂದರ್ಬನ್ ಕಾಡುಗಳು ಅಂತ ಹೇಳಿ ಸಹ ಅದನ್ನ ಕರೆಯುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ. ದಂತಿದುರ್ಗನಿಂದ ಆರಂಭವಾದ ರಾಜವಂಶ? ಆಪ್ಷನ್ 1 ಗಂಗ ಮನೆತನ, ಆಪ್ಷನ್ 2 ಶುಂಗ ಮನೆತನ, ಆಪ್ಷನ್ 3 ಕಣ್ವ ಮನೆತನ, ಹಾಗೆ ಆಪ್ಷನ್ 4 ರಾಷ್ಟ್ರಕೂಟ ಮನೆತನ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 4 ರಾಷ್ಟ್ರಕೂಟ ಮನೆತನ. ಇದು ದಂತಿದುರ್ಗನಿಂದ ಪ್ರಾರಂಭವಾದಂತಹ ಮನೆತನ ಆಗಿರುವಂಥದ್ದು. ಇದನ್ನ ಒಂದು ಕಡೆ ನೋಟ್ ಮಾಡಿಟ್ಟು ಪ್ರತಿಯೊಂದು ಮನೆತನ, ಅದರ ಸ್ಥಾಪಕರು, ರಾಜಧಾನಿ, ರಾಜಲಾಂಛನ, ಹಾಗೆ ಪ್ರಸಿದ್ಧ ಅರಸರು, ಇದನ್ನ ಸಪರೇಟ್ ಆಗಿ ಒಂದು ನೋಟ್ ಮಾಡಿಟ್ಟುಕೊಳ್ಳುವಂಥದ್ದು ಬಹಳಷ್ಟು ಉತ್ತಮ. ರಾಷ್ಟ್ರಕೂಟರ ಮನೆತನ ದಂತಿದುರ್ಗನಿಂದ ಆರಂಭವಾಯಿತು. ಹಾಗೆ ಗಂಗರಾಜ ಮನೆತನ ಕೊಂಗಣಿವರ್ಮ ಅಥವಾ ದಡಿಗ ಮಾಧವ ಅಂತ ಹೇಳಿ ಕರಿತೇವೆ, ಅವರಿಂದ ಸ್ಥಾಪನೆ ಆಯಿತು. ಕದಂಬ ರಾಜವಂಶ ಮಯೂರವರ್ಮನಿಂದ ಸ್ಥಾಪನೆ ಆಗಿರುವಂಥದ್ದು. ಹೀಗೆ ಪ್ರತಿಯೊಂದು ರಾಜಮನೆತನ, ಅದರ ಸ್ಥಾಪಕರು, ಪ್ರಸಿದ್ಧ ಅರಸರು, ಹಾಗೆ ಅದರ ಜೊತೆಯಲ್ಲಿ ರಾಜಧಾನಿ, ರಾಜಲಾಂಛನ, ಕೊನೆಯ ಅರಸ, ಸಾಹಿತ್ಯ ಕೊಡುಗೆ, ವಾಸ್ತುಶಿಲ್ಪ ಕೊಡುಗೆ, ಕೆಲವೊಂದಿಷ್ಟು ವಿಶೇಷತೆಗಳು, ಇವಿಷ್ಟನ್ನ ಮಾಡ್ಕೊಂಡ್ರೆ ಪ್ರತಿಯೊಂದು ರಾಜವಂಶಗಳ ಬಗೆಗಿನ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ರು ನಮಗೆ ಕವರ್ ಮಾಡಲಿಕ್ಕೆ ಅದು ಸಾಧ್ಯ ಆಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ. ಸೀಬರ್ಡ್ ನೌಕಾನೆಲೆ ಕರ್ನಾಟಕದಲ್ಲಿ ಈ ಜಿಲ್ಲೆಯಲ್ಲಿದೆ? ಆಪ್ಷನ್ 1 ದಕ್ಷಿಣ ಕನ್ನಡ, ಆಪ್ಷನ್ 2 ಉತ್ತರ ಕನ್ನಡ, ಆಪ್ಷನ್ 3 ಉಡುಪಿ, ಹಾಗೆ ಆಪ್ಷನ್ 4 ಮಂಗಳೂರು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಇರುವಂಥದ್ದು ಈ ಸೀಬರ್ಡ್ ಅನ್ನುವಂತಹ ಸೀಬರ್ಡ್ ನೌಕಾನೆಲೆ. ಭಾರತೀಯ ನೌಕಾನೆಲೆಯ ಒಂದು ಭಾಗ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿದೆ. ನೆಕ್ಸ್ಟ್ 20ನೆಯ ಪ್ರಶ್ನೆ. ವಿಶ್ವಸಂಸ್ಥೆಯ ದಿನ ಎಂದು ಆಚರಿಸಲ್ಪಡುವ ದಿನ? ಆಪ್ಷನ್ 1 ನವೆಂಬರ್ 24, ಆಪ್ಷನ್ 2 ಅಕ್ಟೋಬರ್ 24, ಆಪ್ಷನ್ 3 ಡಿಸೆಂಬರ್ 24, ಆಪ್ಷನ್ 4 ಜನವರಿ 24. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಅಕ್ಟೋಬರ್ 24. ಪ್ರತಿ ವರ್ಷ ಅಕ್ಟೋಬರ್ 24 ವಿಶ್ವಸಂಸ್ಥೆಯ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. 1945ರ ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ಕಾರಣಕ್ಕಾಗಿ ಇದನ್ನ ವಿಶ್ವಸಂಸ್ಥೆಯ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಪ್ರಸ್ತುತ 193 ಸದಸ್ಯ ರಾಷ್ಟ್ರಗಳು ಈ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡೆದುಕೊಂಡಿರುವಂತದ್ದಾಗಿದೆ. ನೆಕ್ಸ್ಟ್ 21ನೇ ಪ್ರಶ್ನೆ. ತೀನ್ ಮೂರ್ತಿ ಚೌಕ ಎಲ್ಲಿದೆ? ಆಪ್ಷನ್ 1 ಮುಂಬೈ, ಆಪ್ಷನ್ 2 ಕಲ್ಕತ್ತಾ, ಆಪ್ಷನ್ 3 ದೆಹಲಿ, ಆಪ್ಷನ್ 4 ಪಾಟ್ನಾ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ದೆಹಲಿಯಲ್ಲಿ ಈ ತೀನ್ ಮೂರ್ತಿ ಚೌಕ ಅನ್ನುವಂಥದ್ದನ್ನ ನೋಡಬಹುದಾಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ. ನನ್ನ ಹೋರಾಟ ಇದು ಇವರ ಕೃತಿ? ರೂಸ್ವೆಲ್ಟ್, ಮ್ಯಾಜಿನಿ, ಹಿಟ್ಲರ್, ಬಿಸ್ಮಾರ್ಕ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಹಿಟ್ಲರ್ನ ಒಂದು ಕೃತಿ, ಮೈನ್ ಕ್ಯಾಂಪ್ ಅಂತ ಹೇಳಿ ಕರೀತಾರೆ, ಅಥವಾ ನನ್ನ ಹೋರಾಟ ಕನ್ನಡದಲ್ಲಿ. ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದಂತಹ ಹಿಟ್ಲರ್ನ ಕೃತಿ. ಬಿಸ್ಮಾರ್ಕ್ ಈತ ಇಟಲಿಯ ಒಬ್ಬ ಸರ್ವಾಧಿಕಾರಿ. ರೂಸ್ವೆಲ್ಟ್ ಮತ್ತು ಮ್ಯಾಜಿನಿ ಇವರಿಬ್ರು ರಷ್ಯಾ ಕ್ರಾಂತಿಯ ಸಂದರ್ಭದಲ್ಲಿ ಇದ್ದಂತಹ ಒಂದು ಫ್ರಾನ್ಸ್ ಮತ್ತು ರಷ್ಯಾ ಕ್ರಾಂತಿಯ ಸಂದರ್ಭದಲ್ಲಿ ಇದ್ದಂಥವರು. ಹಿಟ್ಲರ್ ಜರ್ಮನಿಯ ಒಬ್ಬ ಸರ್ವಾಧಿಕಾರಿಯಾಗಿರ್ತಾನೆ, ನಾಜಿ ಪಕ್ಷವನ್ನ ಸ್ಥಾಪನೆ ಮಾಡ್ತಾನೆ, ಹೋಲೋಕಾಸ್ಟ್ ಅನ್ನುವಂತಹ ಸಾಮೂಹಿಕ ಕಗ್ಗೊಲೆಗಳನ್ನ ಮಾಡಿರುವಂಥದ್ದು ಹಿಟ್ಲರ್ಗೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ? ಆಪ್ಷನ್ 1 1956, ಆಪ್ಷನ್ 2 1950, ಆಪ್ಷನ್ 3 1983, ಆಪ್ಷನ್ 4 1973. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 4 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನ ಮಾಡಲಾಗುತ್ತೆ. 1947ಕ್ಕೆ ಸ್ವತಂತ್ರ ಬಂದಾಗ ಮೈಸೂರು ರಾಜ್ಯ ಉದಯ ಆಯಿತು. ಆಮೇಲೆ ಕನ್ನಡ ಭಾಷೆಯನ್ನ ಮಾತನಾಡುವ ಜನರನ್ನೆಲ್ಲ ಒಗ್ಗೂಡಿಸಿಕೊಂಡು 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಅನ್ನುವಂಥದ್ದು ಉದಯ ಆಯಿತು. ನಂತರ 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನ ಮಾಡಲಾಗುತ್ತೆ. ಆಗ ಡಿ ದೇವರಾಜ್ ಅರಸು ಅವರು ಕರ್ನಾಟಕದ ಮುಖ್ಯಮಂತ್ರಿ ಇದ್ರು. ಆ ಸಂದರ್ಭದಲ್ಲಿ ಈ ಮರುನಾಮಕರಣವನ್ನ ಮಾಡಲಾಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಎಂದವರು?
ಆಪ್ಷನ್ 1 ಗಾಂಧೀಜಿ, ಆಪ್ಷನ್ 2 ಅಂಬೇಡ್ಕರ್, ಆಪ್ಷನ್ 3 ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ 4 ಜವಾಹರ್ಲಾಲ್ ನೆಹರು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿ ಇದ್ದಂತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ಬಂಡೆದ್ದವರು. ಆಪ್ಷನ್ 1 ನಾನಾ ಸಾಹೇಬ್, ಆಪ್ಷನ್ 2 ಬಹದ್ದೂರ್ ಶಾ, ಆಪ್ಷನ್ 3 ವಾಜಿದ್ ಅಲಿ, ಆಪ್ಷನ್ 4 ಲಕ್ಷ್ಮೀಬಾಯಿ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ನಾನಾ ಸಾಹೇಬ್. ಈತನಿಗೆ ತಾತ್ಯಾ ಟೋಪೆ ಸಹಾಯಕನಾಗಿ ಕಾರ್ಯವನ್ನ ಮಾಡ್ತಾ ಇದ್ದ. ಬಹದ್ದೂರ್ ಶಾ ದೆಹಲಿಯಲ್ಲಿ ಮಾಡಿರುವಂಥದ್ದು, ಲಕ್ಷ್ಮೀಬಾಯಿ ಝಾನ್ಸಿಯಲ್ಲಿ ಬಂಡೆದ್ದಿರುವಂಥದ್ದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಒಂದು ಬ್ರಿಟಿಷರ ವಿರುದ್ಧ ನಡೆದಂತಹ ಒಂದು ಅಥವಾ ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೆ ನಡೆದಂತಹ ಒಂದು ಮೂಲ ಘಟನೆ ಅಂತ ಹೇಳಿ ಈ ಒಂದು 1857ರ ದಂಗೆಯನ್ನ ಹೇಳ್ಬೋದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ VD ಸಾವರ್ಕರ್ ಅವರು ಅದನ್ನ ಹೇಳ್ತಾರೆ. ಆದ್ರೆ ಬ್ರಿಟಿಷರು ಒಂದು ಸಿಪಾಯಿ ದಂಗೆ ಅನ್ನುವಂಥ ಹೆಸರಿನಿಂದ ಇದನ್ನ ಕರೀತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಇದು ಭಾರತದ ಮುಖ್ಯ ರಬಿ ಆಹಾರ ಬೆಳೆಯಾಗಿದೆ. ಭತ್ತ, ಗೋಧಿ, ರಾಗಿ, ಜೋಳ. ಸರಿಯಾದ ಉತ್ತರ ಆಪ್ಷನ್ 2 ಗೋಧಿ. ಇದು ರಬಿ ಬೆಳೆಯಾಗಿದೆ ಅನ್ನುವಂಥದ್ದು, ಅಥವಾ ಚಳಿಗಾಲದ ಬೆಳೆಗೆ ನಾವು ರಬಿ ಬೆಳೆ ಅಂತ ಹೇಳಿ ಕರಿತೇವೆ. ಈ ಭತ್ತ, ರಾಗಿ, ಜೋಳ ಇವೆಲ್ಲವೂ ಮಳೆಗಾಲದಲ್ಲಿ ಬೆಳೆಯುವಂಥದ್ದು. ರಬಿ ಬೆಳೆ ಅನ್ನುವಂಥದ್ದು ಚಳಿಗಾಲದ ಬೆಳೆ ಗೋಧಿ ಬೆಳೆಯಾಗಿದೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು. ಆಪ್ಷನ್ 1 ಮುಂಬೈ, ಆಪ್ಷನ್ 2 ಕಲ್ಕತ್ತಾ, ಆಪ್ಷನ್ 3 ಪುಣೆ, ಆಪ್ಷನ್ 4 ದೆಹಲಿ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 4 ದೆಹಲಿಯಲ್ಲಿ ಇರುವಂಥದ್ದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮುಂಬೈಯಲ್ಲಿ ಇರುವಂಥದ್ದು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕಲ್ಕತ್ತಾದಲ್ಲಿರುವಂಥದ್ದು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೆಹಲಿಯಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಕರ್ನಾಟಕದಲ್ಲಿ ಇರುವಂಥದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೀಗೆ ಭಾರತದಲ್ಲಿರುವಂತಹ ಈ ವಿಮಾನ ನಿಲ್ದಾಣಗಳು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾರ ಹೆಸರಿನಲ್ಲಿ ಇರುವಂಥದ್ದು ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 28ನೇ ಪ್ರಶ್ನೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆ ಸ್ಥಾಪಿಸಲು ಸರ್ಕಾರವು ಸ್ಥಾಪಿಸಿದ ಸಂಸ್ಥೆ. ಆಪ್ಷನ್ 1 ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ, ಆಪ್ಷನ್ 2 ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ಆಪ್ಷನ್ 3 ಕೈಗಾರಿಕಾ ಅಭಿವೃದ್ಧಿ ನಿಯಮ, ಹಾಗೆ ಆಪ್ಷನ್ 4 ಭಾರತೀಯ ಸಣ್ಣ ಕೈಗಾರಿಕಾ ನಿಗಮ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಅನ್ನುವಂಥದ್ದು. ಇದನ್ನ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸುವಂತಹ ಉದ್ದೇಶದಿಂದ ಸರ್ಕಾರ ಈ ಒಂದು ಸಂಸ್ಥೆಯನ್ನ ಸ್ಥಾಪಿಸಿರುವಂಥದ್ದು. ನೆಕ್ಸ್ಟ್ 29ನೇ ಪ್ರಶ್ನೆ. ಬಯೋಟೈಟ್ ಈ ಖನಿಜದ ಒಂದು ವಿಧವಾಗಿದೆ. ಅಬ್ರಕ, ಬಾಕ್ಸೈಟ್, ಕಬ್ಬಿಣ, ಮ್ಯಾಂಗನೀಸ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಅಬ್ರಕದ ಒಂದು ಪ್ರಮುಖ ವಿಧ ಬಯೋಟೈಟ್ ಅನ್ನುವಂಥದ್ದು. ಈ ಅಬ್ರಕದ ಒಂದು ಖನಿಜದ ಒಂದು ವಿಧ ಆಗಿದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ 30ನೇ ಪ್ರಶ್ನೆ. ಹತ್ತಿ ಬೆಳೆಯಲು ಉಪಯುಕ್ತವಾದ ಮಣ್ಣು. ಆಪ್ಷನ್ 1 ಕೆಂಪು ಮಣ್ಣು, ಆಪ್ಷನ್ 2 ಮೆಕ್ಕಲು ಮಣ್ಣು, ಆಪ್ಷನ್ 3 ಕಪ್ಪು ಮಣ್ಣು, ಹಾಗೆ ಆಪ್ಷನ್ 4 ಪರ್ವತ ಮಣ್ಣು. ಹತ್ತಿ ಬೆಳೆಯಲು ಉಪಯುಕ್ತವಾದಂತಹ ಮಣ್ಣು ಕಪ್ಪು ಮಣ್ಣು. ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ. ಬಸಾಲ್ಟ್ ಶಿಲೆಯ ಶೀತಲೀಕರಣದಿಂದ ಉಂಟಾದಂತಹ ಈ ಕಪ್ಪು ಮಣ್ಣು ಹೆಚ್ಚು ತೇವಾಂಶವನ್ನ ಹಿಡಿದುಕೊಳ್ಳುತ್ತೆ ಅನ್ನುವ ಕಾರಣಕ್ಕಾಗಿ ಸೂಕ್ತ ಆಗಿದೆ. ಮೆಕ್ಕಲು ಮಣ್ಣು ತುಂಬಾ ಫಲವತ್ತಾದಂತಹ ಮಣ್ಣು, ತರಕಾರಿ ಬೆಳೆಗಳನ್ನ ಬೆಳಿಲಿಕ್ಕೆ. ಕೆಂಪು ಮಣ್ಣು ಅಷ್ಟೊಂದು ಫಲವತ್ತಾದಂತಹ ಮಣ್ಣು ಅಲ್ಲ. ಒಟ್ಟು 30 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. 30 ಪ್ರಶ್ನೆಗಳು 30 MCQ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗಳಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ನಾನು ತಿಳ್ಕೊಳ್ತಾ, ಇದೇ ರೀತಿಯ ಇನ್ನೂ 30 ಪ್ರಶ್ನೆಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಅಲ್ಲಿವರೆಗೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.